ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಧಕನಿಗೆ ಸಾಧನೆ ಮಾಡುವ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಪಂಚಕ್ಲೇಶಗಳೆಂಬ ವೃತ್ತಿಗಳು ಸಾಧಕನಿಗೆ ಸಾಕಷ್ಟು ಸಮಸ್ಯೆಗಳನ್ನು ಮಾಡ್ತಾ ಇರ್ತವೆ. ಅವುಗಳಲ್ಲಿ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ, ಪಂಚಕ್ಲೇಶ ಅಂತ ಕರೀತಾರೆ. ಅಂದರೆ 5 ಕ್ಲೇಶಗಳು. ಅಕಾರ್ಡಿಂಗ್ ಟು ಪತಂಜಲಿ ಮಹರ್ಷಿಯವರ ಪ್ರಕಾರ ಈ 5 ಕ್ಲೇಶಗಳು ಸಾಧಕನಿಗೆ ಸಾಧನೆ ಮಾಡಲು ಸಾಕಷ್ಟು ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ, ಸಾಧನೆಯಿಂದ ದೂರ ಮಾಡಲಿಕ್ಕೆ ಅವುಗಳೆಲ್ಲ ನಮಗೆ ಭಾಳಷ್ಟು ಸಮಸ್ಯೆಗಳು ಮಾಡ್ತಾ ಇರ್ತವೆ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ, ಪಂಚಕ್ಲೇಶ. ಅವಿದ್ಯೆ ಅಂದ್ರೇನು? ಯಾವುದು ಅಸತ್ಯವಿದೋ ಅದನ್ನೇ ಸತ್ಯ ಎಂದು ತಿಳಿದುಕೊಳ್ಳತಕ್ಕಂಥ ವಿದ್ಯೆಗೆ ನಾವು ಅವಿದ್ಯೆ ಅಂತ ಕರಿತೀವಿ. ಈ ಸಂಸಾರದಲ್ಲಿ ಯಾವುದೂ ಸ್ಥಿರವಲ್ಲ ಅಂತ ಗೊತ್ತಿದೆ, ಯಾವುದೂ ಸುಖ ನೆಮ್ಮದಿ ಕೊಡಲ್ಲ ಅಂತ ನಮಗೆಲ್ಲ ಗೊತ್ತು. ಆದರೂ ಕೂಡ ಸಂಸಾರದ ಪ್ರತಿಯೊಂದು ವಸ್ತುಗಳ ಪ್ರತಿ ನಾವು ಆಸಕ್ತಿ, ಮೋಹ, ರಾಗ, ದ್ವೇಷಗಳು ಎಲ್ಲ ಮಾಡ್ತಾ ಇರ್ತೀವಿ. ಇದುವೇ ಅವಿದ್ಯೆ ಅಂತ ಹೇಳಬಹುದು. ಅಸ್ಮಿತಾ ಅಂದ್ರೆ ಈ ಶರೀರ ಒಂದಿನ ನಾಶ ಈ ಶರೀರ ಮತ್ತು ಆತ್ಮ ಒಂದೇ ಭಾವ ಅಂತಕ್ಕಂಥ ತಿಳಿದುಕೊಳ್ಳುತ್ತೀವಿ. ಎಲ್ಲರಿಗೂ ಗೊತ್ತಿದೆ ಮನುಷ್ಯ ಶರೀರ ಒಂದಲ್ಲ ಒಂದು ದಿನ ಈ ನಾಶವಾಗ್ತದೆ, ಇದರ ಮೇಲೆ ಮೋಹ ಆಗಬಾರ್ದು, ಇದರ ಮೇಲೆ ಆಸಕ್ತಿ ಇರಬಾರ್ದು ಅಂತಕ್ಕಂಥದ್ದು ಎಲ್ಲರೂ ಪ್ರವಚನ, ಪುರಾಣ, ವೇದ, ಉಪನಿಷತ್ತುಗಳು ಎಲ್ಲವೂ ಅರ್ತಿದ್ದೇವೆ. ಆದರೂ ಕೂಡ ಅದರ ಪ್ರತಿ ನಾವು ಈ ಶರೀರ ಬೇರೆ ಅಲ್ಲ, ಆತ್ಮ ಬೇರೆ, ಆತ್ಮೇ ನಾನು, ನಾನೇ ಶರೀರ ಅಂತಕ್ಕಂಥ ಈ ಏನು ಭಾವ ಇದೆಯಲ್ಲ, ಈ ಭಾವಕ್ಕೆ ನಾವು ಅಸ್ಮಿತಾ ಅಂತ ಕರಿತೀವಿ. ರಾಗ ಅಂದರೆ ನಾವು ಯಾರಾದ್ರ ಪ್ರತಿ ಏನಾದರೂ ನಮಗೆ ಸುಖ ಪ್ರಾಪ್ತಿ ಆದಾಗ ಅವ್ರ ಪ್ರತಿ ಆಸಕ್ತಿ ಉಂಟಾಗ್ತದಲ್ಲ, ಅಂಥ ಶಕ್ತಿಗೆ ನಾವು ರಾಗ ಅಂತೇವೆ. ಸುಖಾನುಶಾಹಿ ರಾಗ. ಯಾರು ನಮಗೆ ಸುಖವನ್ನು ಅನುಭವಿಸ್ತಾರೋ, ಅದು ನಾವು ಸಂಸಾರದಲ್ಲಿ ತಂದೆ ತಾಯಿಗಳಾಗಿರ್ಬೋದು, ಅಣ್ಣ ತಮ್ಮದಿರಾಗಿರ್ಬೋದು, ಹೆಂಡರು ಮಕ್ಕಳಾಗಿರ್ಬೋದು, ಅವ್ರ ಪ್ರತಿ ನಮಗೆ ಸುಖವನ್ನು ಅನುಭವಿಸಿದಾಗ ಅವ್ರ ಪ್ರತಿ ಆಸಕ್ತಿ ಉಂಟಾಗ್ತಲ್ಲ, ಆ ಆಸಕ್ತಿಗೆ ನಾವು ಸುಖಾನುಶಾಹಿ ರಾಗ ಅಂತ ಕರಿತೀವಿ. ಇನ್ನು ದ್ವೇಷ ಅಂತಕ್ಕಂಥದ್ದು ಭಾವ ನಾವು ಸಾಧನೆ ಮಾಡುವಾಗ ಅಥವಾ ಅದು ಸುಮ್ಮನೆ ಸಂಸಾರ ರೂಪದಲ್ಲಿ ನಾವು ಇದ್ದಾಗ ನಮ್ಗೆ ಯಾರಾದರೂ ಸಮಸ್ಯೆಗಳನ್ನು ಉಂಟು ಮಾಡಿದ್ರೆ ಅವರು ನಮಗೆ ದುಃಖವನ್ನು ಅನುಭವಿಸಲಿಕ್ಕೆ ಕಾರಣೀಭೂತರಾದ, ಅದಕ್ಕೆ ನಾವು ದುಃಖಾನುಶಾಹಿ ದ್ವೇಷ ಅಂತ ಕರಿತೀವಿ. ನಮಗೆ ಯಾವುದನ್ನು ದುಃಖ ಕೊಡ್ತಾರೋ ಅದು ನಮಗೆ ದುಃಖವನ್ನು ಕೊಟ್ಟಂಥ ವ್ಯಕ್ತಿಗೆ ನಾವು ದ್ವೇಷ ಮಾಡಲು ಪ್ರಾರಂಭಿಸ್ತೀವಲ್ಲ, ಇದು ಸಾಧಕನಿಗೆ ಬಾಧಕನೇ. ಆದರೂ ಕೂಡ ಸಾಧಕ ಇದು ಅರಿಯುವುದಿಲ್ಲ. ಇದರ ಹಿಂದೆ ರಾಗ ದ್ವೇಷಗಳನ್ನು ಮಾಡಲು ಆರಂಭಿಸ್ತಾನೆ. ಈ ಪಂಚ ಕ್ಲೇಶಗಳನ್ನು ಎಷ್ಟೇ ಜ್ಞಾನಗಳನ್ನು ಪಡೆದಿದ್ದರೂ ಕೂಡ ಸಾಧಕ ಇವುಗಳಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಅದು ಸಾಧಕನಿರ್ತಕ್ಕಂತಹ ಒಂದು ಕಮ್ಮಿ ಅನ್ನಬಹುದು. ಇನ್ನು ಅಭಿನಿವೇಶ ಅಂದರೆ ಎಲ್ಲರಿಗೂ ಗೊತ್ತಿದೆ, ಈ ಶರೀರ ಅಂತಕ್ಕಂಥದ್ದು ಒಂದಿನ ಮರಣ ಆಗೋದೇ. ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು 84 ಲಕ್ಷ ಜೀವರಾಶಿಗಳಲ್ಲಿ ಏನು ಈ ಮಾನವ ಶರೀರ ಶ್ರೇಷ್ಠ ಇದೆ, 84 ಜೀವಲಕ್ಷಗಳು ಕೂಡ ಒಂದು ದಿನ ನಾಶ ಆಗುವುದೇ. ಈ ಶರೀರವು ಕೂಡ ಒಂದು ದಿನ ನಾಶ ಆಗುವುದೇ. ಆದರೂ ಕೂಡ ಈ ಭಯ ಅಂತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ನಾವು ಅಭಿನಿವೇಶ ಅಂತ. ಈ ಭಯ ಇದೇ ಎದಕ್ಕೆ ಕಾರಣ ಅಂತಂದರೆ ಇದು ಪುನರ್ಜನ್ಮದಲ್ಲಿ ಅನುಭವಿಸಿದ್ರಿಂದ ಕಾರಣಕ್ಕಾಗಿ ನಮಗೆ ಈ ಎಲ್ಲ ಭಯ ಅಂತಕ್ಕಂಥ ಭಾವ ಬರ್ಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಪುನರ್ಜನ್ಮದಲ್ಲಿ ಈ ಭಯನೇ ಇರಲಿಲ್ಲ. ನಾವು ಹುಟ್ಟು ಸಾವು ಅಂತಕ್ಕಂಥದ್ದು ಈ ಮನಸ್ಸಿಗೆ ಅಥವಾ ಚಿತ್ತದಲ್ಲಿ ಸಂಸ್ಕಾರ ಇರಲಿಲ್ಲ ಅಂದರೆ ಈ ಭಯ ಆಗೋದಿಲ್ಲ. ಹಾಗಾಗಿ ಅನೇಕ ಜನ್ಮಗಳಿಂದ ಈ ಶರೀರಕ್ಕೆ ಹುಟ್ಟು ಜನ್ಮ 84 ಲಕ್ಷ ಜೀವರಾಶಿಗಳೇ ಆದ ಬಳಿಕ ಈ ಅತ್ಯಮೂಲ್ಯವಾದ ಮಾನವ ಶರೀರ ಸಿಕ್ಕಿದೆ. ಹಾಗಾಗಿ ಈ ಮಾನವ ಶರೀರಕ್ಕೆ ಒಂದು ಪವಿತ್ರವಾದ ಆಚಾರ ವಿಚಾರ ವ್ಯವಹಾರದೊಂದಿಗೆ, ಯೋಗ ಸಾಧನೆಯ ಮಾರ್ಗದೊಂದಿಗೆ, ಆಧ್ಯಾತ್ಮ ಸಾಧನೆಯ ಮಾರ್ಗದೊಂದಿಗೆ ಈ ಜೀವನವನ್ನು, ಈ ಎಲ್ಲ ಅಟ್ಯಾಚ್ಮೆಂಟ್ಗಳು, ಈ ಎಲ್ಲ ಪಂಚಕೀಲೇಶಗಳಿಂದ ದೂರ ತೆಗೆದುಕೊಂಡು ಸಾಧನೆಯ ಅತ್ಯುನ್ನತವಾದ ಶಿಖರಕ್ಕೆ ಏರೋಣ. ಆಗಿರ್ತಕ್ಕಂಥ ಮಹಾಸ್ವಾಮಿ ವಿವೇಕಾನಂದರ ದಿವ್ಯ ಶಕ್ತಿ ಈ ಕನ್ಯಾಕುಮಾರಿಯಲ್ಲಿದೆ. ಹಾಗಾಗಿ ಈ ಕನ್ಯಾಕುಮಾರಿಗೆ ಮತ್ತೊಮ್ಮೆ ಪ್ರಣಾಮವನ್ನು ಮಾಡುತ್ತಾ, ಮತ್ತೊಮ್ಮೆ ತಮಗೆಲ್ಲ ವಂದನೆಗಳು ತಿಳಿಸುತ್ತಾ, ಜೈ ಶ್ರೀರಾಮ್.